ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರೀ, ಆ ತಬ್ಲಿ ಹುಡುಗಿಗೆ ಎಷ್ಟು ಹಿಂಸೆ ಕೊಡ್ತೀರಾ ನೀವು? ಹಿಂಸೆ ಕೊಡ್ತಿಲ್ಲ. ಬೀದಿ ಬಿಕಾರಿ ಎಲ್ಲ ಮಹಾರಾಣಿ ಆಗೋ ಕನಸು ಕಾಣಬಾರ್ದು ಅಂತ ಬುದ್ಧಿ ಹೇಳ್ತಾ ಇದ್ದೀನಿ. ನೋಡಿ, ಪದೇ ಪದೇ ಆ ಮಗು ಬಗ್ಗೆ ಹಾಗೆಲ್ಲ ಮಾತಾಡಬೇಡಿ ನೀವು. ಅವಳ ಹೆತ್ತವರು ಎಲ್ಲೋ ಒಂದು ಕಡೆ ಇರ್ತಾರೆ. ಇಲ್ಲ ಅಂದ್ರು ಅವಳನ್ನ ಪ್ರೀತಿಸೋರ್ಗೆ ಅವಳು ಮಹಾರಾಣಿನೇ ತಾನೆ. ಸಾಕು ನಿಲ್ಲಿಸ್ತೀಯಾ? ಎಲ್ಲಿಗೆ ಹೋದ್ರು ಅಲ್ಲಿಗೆ ಬರ್ತೀಯಾ? ವನಜ, ಯಾರ್ಯಾರ ಲೆವೆಲ್ ಏನೇನಿದೆ ಅಂತ ತಿಳ್ಕೊಂಡು ಅದೇ ಥರ ಬದುಕೋ ಕಲಿಬೇಕು. ಏನು ಆರ್ಗ್ಯುಮೆಂಟ್ಸ್ ಬಹಳ ಜೋರಾಗಿ ನಡೀತಾ ಇದೆ. ಬಾರಯ್ಯ, ಕೂತ್ಕೋ. ನಮಸ್ತೆ. ಅಲ್ಲ, ಅದು ಸರಿ, ನೀನೇನು ಇದ್ದಕ್ಕಿದ್ದಾಗೆ ಈ ಕಡೆ ಏನೋ ವಿಷಯ ಇತ್ತಾ? ಇದೆಯಪ್ಪ, ತುಂಬ ಮುಖ್ಯವಾದ ವಿಷಯನೇ ಇದೆ. ಅದನ್ನ ನೀವು ಮರ್ತಿರ್ಬೋದು, ಆದರೆ ನಾನು ಮರೆಯೋಕ್ಕಾಗೋದಿಲ್ಲ. ಮುಖ್ಯವಾದ ವಿಷಯನ? ಏನದು? ಈ ಪ್ರಪಂಚದಲ್ಲಿ ನಿನಗೆ ಮುಖ್ಯವಾದ ವಿಚಾರ ಏನಿದೆ ಹೇಳು? ಈ ಆಸ್ತಿ ತಾನೆ. ಈ ಆಸ್ತಿ ವಿಷಯ ಮಾತಾಡಕ್ಕೆ ಬಂದಿದೆ. ಈಗ ಆ ಆಸ್ತಿನೆಲ್ಲ ಬಿಟ್ಕೊಟ್ಟು ನೀವು ಬೀದಿಲಿ ನಿಂತ್ಕೋಬೇಕಾಗತ್ತೆ. ಬುದ್ಧಿ ಇಲ್ದೇ ಇರೋರ ಹತ್ರ ಕೋಟಿ ಕೋಟಿ ಆಸ್ತಿ ಇದ್ರೆ ಇದೇ ಆಗೋದು. ಬದುಕಕ್ಕೂ ಬರಲ್ಲ, ಬೇರೆಯವ್ರನ್ನ ಬದುಕಕ್ಕೂ ಬಿಡಲ್ಲ. ಹೋಗಕ್ಕೆ ಮುಂಚೆ ನನ್ನ ಕಾಲು ಕೆಳಗೆ ಕೆಂಡ ಹಾಕ್ಬಿಟ್ಟು ಹೋದ್ರು ನಿಮ್ಮಪ್ಪ. ನಡೆಯೋ ಹಾಗೂ ಇಲ್ಲ, ನಿಂತ್ಕೊಳ್ಳೋ ಹಾಗೂ ಇಲ್ಲ. ನೋಡಿ, ನಮ್ಮಪ್ಪ ತಿಳುವಳಿಕೆ ಇಲ್ಲದೆ ಯಾವ ಕೆಲಸನೂ ಮಾಡಿಲ್ಲ. ನಿಮ್ಮ ಬುದ್ಧಿ ಎಲ್ಲ ಗೊತ್ತಿದೆ, ಅವ್ರು ಹೀಗೆ ಮಾಡಿದ್ದಾರೆ. ನೋಡಿ, ನೀವೇ ಮಾತಾಡ್ಕೊಳ್ಳೋದನ್ನು ನಿಲ್ಲಿಸಿದ್ರೆ ನಾನು ಮಾತಾಡ್ಬೋದು. ಇಷ್ಟು ದಿನ ಈ ದೊಡ್ಡ ಮನೆ, ಈ ವೈಭೋಗ, ಆಸ್ತಿ ಅಂತಸ್ತನ್ನೆಲ್ಲ ಅನುಭವಿಸಿದಾಯ್ತು. ಆದರೆ ಇನ್ನು ಮುಂದೆ ಇದನ್ನೆಲ್ಲ ಕಳ್ಕೊಳ್ಳೋ ಕಾಲ ಹತ್ರ ಬರ್ತಾ ಇದೆ. ಹೆಚ್ಚಂದರೆ 3 ತಿಂಗಳು. ಇನ್ನು 3 ತಿಂಗಳಲ್ಲಿ ಇಡೀ ಆಸ್ತಿನ ಕಳ್ಕೊಂಡು ಬೀದಿಗೆ ಬರ್ತೀರಾ. ಇಲ್ಲ, ನಾನು ಬಿಟ್ಕೊಡಲ್ಲ. ಈ ಮನೆ, ಜಾಗ, ಆಸ್ತಿ, ಅಂತಸ್ತು, ಕಂಪನಿ ಇದ್ಯಾವುದನ್ನು ಬಿಟ್ಕೊಡಲ್ಲ. ಇದೆಲ್ಲ ನಮ್ಮ ಆಸ್ತಿ. ನೀನು ಬಿಟ್ಕೊಟ್ಟಿಲ್ಲ ಅಂದ್ರು ಕಾನೂನು ಬಿಡಬೇಕಲ್ಲ. ಇನ್ನು 3 ತಿಂಗಳಲ್ಲಿ ಈ ಆಸ್ತಿಲಿ ಒಂದು ಬಿಡಿಗಾಸು ನೆನೆದಕ್ಕಲ್ಲ. ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಕಲ್ಪಿಟ್ರಿ ಅಮ್ಮ. ನೀವು ನಿಜವಾಗ್ಲೂ ದೊಡ್ಡ ಡ್ಯಾನ್ಸರ್ ಆಗ್ಬೋದು. ಅದನ್ನ ಹೇಳ್ಬೇಕಾಗಿರೋದು ನಾನು, ದೊಡ್ಡ ಡ್ಯಾನ್ಸರ್ ಆಗ್ಬೇಕಾಗಿರೋದು ನೀನು. ಅದನ್ನ ನೋಡಿ ಖುಷಿಯಿಂದ ಚಪ್ಪಾಳೆ ತಟ್ಟಬೇಕಾಗಿರೋದು ನಾನು. ಆದ್ರೆ ಡ್ಯಾನ್ಸ್ ಅಲ್ಲಿ ನೀವು ನನ್ನನ್ನೇ ಮೀರಿಸ್ತಿದ್ದೀರಲ್ಲ. ಹೌದಾ? ಆದ್ರೂ ನಿಮ್ಮಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಕ್ಕಾಗಲ್ಲ ಗುರುಗಳೇ. ಅಮ್ಮ, ನೋಡಿ ನೋಡಿ, ಗುರುಗಳೇ ಹೀಗೆ ಮುನಿಸ್ಕೊಂಡ್ಬಿಟ್ರೆ ಶಿಷ್ಯ ಗತಿ ಏನು? ಅಮ್ಮ, ನೀವು ಗುರುನೇ ಮೀರಿಸೋ ಶಿಷ್ಯ ಆಗ್ತೀರಾ. ಅಷ್ಟೊಂದು ಆಸೆ ನನಗಿಲ್ಲ. ಮುದ್ದಾಗಿ ಕುಣಿಯೋ ಈ ಬೊಂಬೆಗೆ ನಾನು ಬೆಂಬಲವಾಗಿ ನಿಂತ್ಕೊಂಡ್ರೆ ಅಷ್ಟೇ ಸಾಕು. ನೀನು ಪ್ರಾಕ್ಟೀಸ್ ಮಾಡು, ನನಗೊಂದು ಸ್ವಲ್ಪ ಕೆಲಸ ಇದೆ. ಸರಿ ಅಮ್ಮ.
ನಾನು ಕೆಲಸದವ್ರ ಜೊತೆ ಮಾತಾಡಿದ್ದು ಅವಳಿಗೆ ಹೇಗೆ ಗೊತ್ತಾಯಿತು? ಅಂದರೆ ನಮ್ಮಲ್ಲೇ ಯಾರೋ ಅವಳಿಗೆ ಇಲ್ಲಿ ನಡೆಯೋ ವಿಷಯಗಳನ್ನೆಲ್ಲ ತಿಳಿಸ್ತಿದ್ದಾರೆ. ಯಾರಿರಬಹುದು? ರಾಮಣ್ಣ, ಒಂದು ನಿಮಿಷ ಬನ್ನಿ. ಆಶಾಮೂರ್ತಿನ ಕರ್ಕೊಂಡು ಬನ್ನಿ. ಅಲ್ಲಿ ನಿಮ್ಮ ಮೊಬೈಲ್ ಫೋನ್ ಕೊಡಿ. ಇಲ್ಲೆಲ್ಲೂ ಶಾರ್ವರಿ ನಂಬರ್ ಕಾಣಿಸ್ತಿಲ್ಲ. ಯಾಕೆ ದನಿ, ಏನಾಯ್ತು? ನಿಜ ಹೇಳಿ, ಈ ಮನೆಯಲ್ಲಿ ಯಾರು ಏನನ್ನೂ ಮುಚ್ಚಿಡಬಾರ್ದು. ಗುಟ್ಟಾಗಿ ನೀವು ಏನೇ ಮಾಡ್ತಿದ್ರು ನನ್ನ ಹತ್ರ ಸಿಕ್ಕಾಕೋತೀರ. ಆಮೇಲೆ ಅದರ ಪರಿಣಾಮ ನೆಟ್ಗಿರಲ್ಲ. ಗುಟ್ಟಾಗಿ ನಾವೇನು ಮಾಡ್ತಿದ್ದೀವಿ ದಣಿ? ಅದನ್ನು ನೀವೇ ಹೇಳಬೇಕು. ಯಾರ ಜೊತೆ ಸೇರಿಕೊಂಡು ಏನೆಲ್ಲ ಪಿತೂರಿಗಳನ್ನು ಮಾಡ್ತಿದ್ದೀರಾ, ನೀವೇನು ಮಾಡ್ತಿದ್ದೀರಾ ಅಂತ ಕಂಡುಹಿಡಿಯೋದಕ್ಕೆ ನನಗೆ ತುಂಬ ಹೊತ್ತು ಹಿಡಿಯಲ್ಲ. ನಾನೇನಾದರೂ ಪೊಲೀಸ್ನವ್ರನ್ನ ಕರೆಸಿದ್ರೆ ಸಾಯೋವರೆಗೂ ಜೈಲಲ್ಲಿ ಕೊಳಿಬೇಕಾಗತ್ತೆ. ಯಾಕೆ ದಣಿ, ನಮ್ಮ ನಿಯತ್ತಿನ ಬಗ್ಗೆನೂ ಅನುಮಾನನ? ಹಂಗೇನಾರಿದ್ರೆ ನಮ್ಮನ್ನು ಕೊಂದ್ಬಿಡಿ ದಣಿ. ಅನ್ನ ಹಾಕಿದ ಮನೆಗೆ ದ್ರೋಹ ಬಗೆಯರಲ್ಲ ನಾವು. ನಮ್ಮ ಕಷ್ಟಕ್ಕಾಗಿದ್ದೀರಾ, ಅಂಥದ್ರಲ್ಲಿ ಈ ಮನೆಯವ್ರ ವಿರುದ್ಧ ನಾವು ಪಿತೂರಿ ಮಾಡೋಕ್ಕಾಗುತ್ತದನಿ? ನಾವು ಹಾಗೆ ಮಾಡಿದ್ರೆ ದೇವ್ರ ಮೆತ್ತನ ತಿನ್ನ ಅನ್ನದಲ್ಲಿ ಹುಳ ಬೀಳಲ್ವಾ? ನಾವು ಮಕ್ಕಳು ಮರಿ ಇರೋರು ಸ್ವಾಮಿ, ನಿಯತ್ತ ಕೆಲಸ ಮಾಡ್ತಿದ್ದೀವಿ. ಏನಾಯ್ತು ಮಹೇಶ? ಹಣ, ಅದು ನನ್ನದೊಂದು ಪೆನ್ ಡ್ರೈವ್ ಬಿದ್ದಿತ್ತು, ನೋಡಿದ್ರ ಅಂತ ಕೇಳಿದೆ. ಹೌದಾ? ಎಲ್ಲಾದರೂ ಸಿಕ್ಕಿದ್ರೆ ಕೊಡ್ತಾರೆ ಬಿಡು. ಈ ಮನೆಯಲ್ಲಿ ಎಲ್ಲಾದರೂ ಚಿನ್ನ ಸಿಕ್ಕಿದ್ರು ತೆಗೆದು ವಾಪಸ್ ಕೊಡೋರು ಇವರು. ಸರಿ, ನೀವು ಹೊರಡಿ. ಅಂದಾಗೆ ಶಾರ್ವರಿ ಫೋನ್ ಮಾಡಿದ್ಲು. ಅಲ್ಲಿನ್ನೂ ಕೆಲಸಗಳು ಮುಗ್ದಿಲ್ವಂತೆ, ಬರೋದು ಇನ್ನೊಂದೆರಡು ದಿನ ಲೇಟ್ ಆಗುತ್ತೆ ಅಂತ ಹೇಳಿದ್ಲು. ಅಲ್ಲಿನ ಕೆಲಸಗಳೆಲ್ಲ ಮುಗ್ದಿದೆ ಅಣ್ಣ. ಆದರೆ ಅವಳು ಮರೆಯಲ್ಲೇ ನಿಂತು ಮನೆ ಹಾಳು ಮಾಡೋ ಕೆಟ್ಟ ಬುದ್ಧಿ ಇರೋಳು. ಈ ಮನೇಲಿ ರಕ್ತ ಹರಿಸೋಕೆ ಮತ್ತೇನೋ ಪ್ಲ್ಯಾನ್ ಮಾಡಿದ್ದಾಳೆ. ವಿಷ ಸರ್ಪ ಕಚ್ಚಿದ್ರೆ ಮಾತ್ರ ವಿಷ ಇರುತ್ತೆ. ಆದರೆ ಅವಳು ಕಣ್ಬಿಟ್ರೆ ಸಾಕು, ಇಡೀ ಜೀವನ, ನಮ್ಮ ಜೀವನನೇ ವಿಷದಲ್ಲಿ ಮುಳುಗೋಗುತ್ತೆ. ಏನು ಯೋಚನೆ ಮಾಡ್ತಿದ್ಯಾ ಮಹೇಶ? ಶಾರ್ವರಿ ಇಲ್ಲ ಅಂದರೆ ಮಂಕಾಗಿ ಹೋಗ್ತೀಯ ನೀನು. ಬೇಗ ಬರ್ತಾಳೆ ಬಿಡು. ಅವಳು ಈ ಮನೆಗೋಸ್ಕರ ಎಷ್ಟು ಒದ್ದಾಡ್ತಾಳೆ. ಅಂಥವಳು ಈ ಮನೆ ಸೊಸೆಯಾಗಿ ಬಂದಿರೋದು ನಮ್ಮೆಲ್ಲರ ಪುಣ್ಯ. ಎಂಥ ನಾಟಕ ಆಡ್ತಿದ್ದಾಳೆ ಅಣ್ಣ ಅವಳು. ಈ ಮನೇನೇ ನರಕ ಮಾಡಿ ತನ್ನನ್ನು ತಾನು ಒಳ್ಳೆಯವಳು ಅಂತಾನೆ ಇವತ್ತಿನವರೆಗೂ ತೋರಿಸ್ಕೊಂಡು ಬಂದಿದ್ದಾಳೆ. ಅವಳು ಈ ಮನೆಗೋಸ್ಕರ ಒದ್ದಾಡ್ತಿಲ್ಲ ಅಣ್ಣ, ಈ ಮನೆಯವರೆಲ್ಲ ಹಿಂಸೆಯಿಂದ ಒದ್ದಾಡಬೇಕು ಅನ್ನೋ ಗುರಿ ಇಟ್ಕೊಂಡೇ ಇಲ್ಲಿಗೆ ಬಂದಿದ್ದಾಳೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.